ಒಂದು ಕ್ಷಣ ನಾವು ಭವಿಷ್ಯಕ್ಕೆ ಹೋಗೋಣ. 2035 ಒಬ್ಬ ತಂದೆ ತನ್ನ ಮಗನೊಂದಿಗೆ ಮಾತಾಡ್ತಾ ಇರ್ತಾನೆ. ಮಗ ಕೇಳ್ತಾನೆ, ಅಪ್ಪ 2025ರಲ್ಲಿ ಜನರು ಬಿಟ್ಕಾಯಿನ್ ಬಗ್ಗೆ ಏನು ಯೋಚಿಸ್ತಾ ಇದ್ರು? ತಂದೆ ನಗುತ್ತಾ ಹೇಳ್ತಾರೆ, ಮಗನೇ, ಆ ಸಮಯದಲ್ಲಿ ಜಗತ್ತು 2 ಭಾಗವಾಗಿತ್ತು. ಒಂದು ಗುಂಪು ಬಿಟ್ಕಾಯಿನ್ ಜಗತ್ತಿನ ಭವಿಷ್ಯವನ್ನು ನಂಬಿತ್ತು, ಇನ್ನೊಂದು ಗುಂಪು ಅದು ಝೀರಾಗುತ್ತದೆ ಎಂದು ನಂಬಿತ್ತು. ಆಗ ಮಗ ಕೇಳ್ತಾನೆ, ಹಾಗಾದ್ರೆ ಯಾರು ಸರಿಯಾಗಿದ್ರು? ತಂದೆ ಕೆಲವು ಕ್ಷಣ ಮೌನವಾಗಿರ್ತಾರೆ. ನಂತರ ಹೇಳ್ತಾರೆ, ಅತ್ಯಂತ ಸರಿಯಾಗಿದ್ದವರು 2 ಗುಂಪಿನವರಲ್ಲ. ಸರಿಯಾದವರು ಭಯದಿಂದ ಓಡದೇ ಇದ್ದವರು, ದುರಾಸೆಯಲ್ಲಿ ಕಣ್ಣು ಮುಚ್ಚಿದವರು, ಮೊದಲು ಕಲಿತವರು, ನಂತರ ಯೋಚಿಸಿದವರು, ಕೊನೆಗೆ ನಿರ್ಧಾರವನ್ನು ತೆಗೆದುಕೊಂಡವರು. ಬಹಳ ಜನರು ಬಿಟ್ಕಾಯಿನ್ನ ದೊಡ್ಡ ಶತ್ರು ಗೌರ್ಮೆಂಟ್ ಎಂದು ಭಾವಿಸ್ತಾರೆ ಅಥವಾ ನಿಯಮಗಳೆಂದು ಭಾವಿಸ್ತಾರೆ. ಇನ್ನು ಕೆಲವೊಬ್ಬರು ತಂತ್ರಜ್ಞಾನ ಎಂದು ಭಾವಿಸ್ತಾರೆ. ಅದರ ಇತಿಹಾಸ ಬೇರೆ ಕಥೆಯನ್ನೇ ಹೇಳುತ್ತೆ. ಮಾರುಕಟ್ಟೆಯ ದೊಡ್ಡ ಶತ್ರು ಭಯ ಮತ್ತು ದುರಾಸೆ. ಬೆಲೆ ಏರಿದಾಗ ಜನರು ತಡವಾಗಿ ಖರೀದಿಸ್ತಾರೆ. ಬೆಲೆ ಕುಸಿದಾಗ ಅದೇ ಜನರು ಭಯದಿಂದ ಸೇಲ್ ಮಾಡಿಬಿಡ್ತಾರೆ. ಮತ್ತು ಕೆಲವು ವರ್ಷಗಳ ನಂತರ ಅವರು ಹೇಳ್ತಾರೆ, ಆ ದಿನ ನಾನು ಮಾರಬಾರ್ದಾಗಿತ್ತು ಅಥವಾ ಆ ದಿನ ನಾನು ಖರೀದಿಸಬೇಕಿತ್ತು. ಈ ಕತೆ ಬಿಟ್ಕಾಯಿನ್ ಬಗ್ಗೆ ಮಾತ್ರ ಅಲ್ಲ, ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ನಡೆಯುತ್ತೆ. ಚಿನ್ನದಲ್ಲೂ ರಿಯಲ್ ಎಸ್ಟೇಟ್ನಲ್ಲೂ ಸೇಮ್ ಇದೆ. ಹೂಡಿಕೆ ಬದಲಾಗಬಹುದು, ಆದರೆ ಮಾನವನ ಮನಸ್ಸು ಎಂದಿಗೂ ಬದಲಾಗುವುದಿಲ್ಲ. ಈ ವಿಡಿಯೋ ನೋಡಿ ನೀವು ಬಿಟ್ಕಾಯಿನ್ ಖರೀದಿಸಬೇಕು ಅಂತ ನಾನು ಹೇಳ್ತಾ ಇಲ್ಲ, ಮಾರಿಬಿಡಿ ಅಂತಲೂ ಕೂಡ ಹೇಳ್ತಾ ಇಲ್ಲ. ನಾನು ಹೇಳಲು ಬಯಸುವುದು ಒಂದೇ, ಯಾವುದೇ ಹೂಡಿಕೆ ಮಾಡುವ ಮೊದಲು ಇತರರ ಅಭಿಪ್ರಾಯವಲ್ಲ, ನಿಮ್ಮ ಸ್ವಂತ ಅಧ್ಯಯನವನ್ನು ಮಾಡಿ. ಯಾವುದೇ ಹೂಡಿಕೆಯನ್ನು ದೇವರಂತೆ ಪೂಜಿಸಿ. ಯಾವುದೇ ಹೂಡಿಕೆಯನ್ನು ದ್ವೇಷಿಸಕ್ಕೆ ಹೋಗಬೇಡಿ. ಪ್ರಶ್ನೆ ಕೇಳಿ, ಕಲೀರಿ, ಅರ್ಥ ಮಾಡ್ಕೊಳ್ಳಿ, ನಂತರ ಮಾತ್ರ ನಿರ್ಧಾರವನ್ನು ತೆಗೆದುಕೊಳ್ಳಿ. ಹಣವನ್ನು ಕಳೆದುಕೊಳ್ಳೋದು ನೋವಾದರೆ ತಿಳಿಯದೆ ಹಣ ಹೂಡುವುದು ಅದಕ್ಕಿಂತ ದೊಡ್ಡ ಅಪಾಯ. ಒಂದು ದಿನ ಬಿಟ್ಕಾಯಿನ್ ಝೀರೋ ಆಗಬಹುದು ಅಥವಾ ಇನ್ನಷ್ಟು ಬೆಳಿಬಹುದು. ಹಿಂದೂ ಸತ್ಯ ಯಾರಿಗೂ ಗೊತ್ತಿಲ್ಲ, ಆದರೆ ಒಂದು ವಿಷಯ ಮಾತ್ರ ಖಚಿತ, ಜ್ಞಾನದಲ್ಲಿ ಹೂಡಿಕೆ ಮಾಡಿದವರು ಯಾವ ಮಾರುಕಟ್ಟೆಯಲ್ಲಿದ್ದರೂ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳೋ ಸಾಧ್ಯತೆ ಹೆಚ್ಚು. ಹಾಗಾಗಿ ಬಿಟ್ಕಾಯಿನ್ ಬಗ್ಗೆ ಮಾತ್ರ ಕಲಿಯಬೇಡಿ, ಹಣದ ಬಗ್ಗೆ ಕಲಿಯಿರಿ, ಅಪಾಯದ ಬಗ್ಗೆ ಕಲಿಯಿರಿ, ಹೂಡಿಕೆ ಬಗ್ಗೆ ಕಲಿಯಿರಿ. ಏಕೆಂದರೆ ಸಂಪತ್ತು ಮೊದಲು ಬ್ಯಾಂಕ್ ಖಾತೆಯಲ್ಲಿ ಹುಟ್ಟುವುದಿಲ್ಲ, ಅದು ಮೊದಲು ಮನಸ್ಸಿನಲ್ಲಿ ಹುಟ್ಟುತ್ತೆ. ಇಂದು ನೀವು ಈ ವಿಡಿಯೋದಿಂದ ಒಂದು ವಿಷಯ ಕಲಿತಿದ್ದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಯಾಕೆಂದರೆ ಬಹುಶಃ ಅವರು ಕೂಡ ಭಯ ಮತ್ತು ಸತ್ಯದ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಬೇಕಿರುತ್ತೆ. ನಾನು ನಿಮ್ಮೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಇನ್ನೊಂದು ನಿಜವಾದ ಹಣಕಾಸಿನ ಕಥೆಯೊಂದಿಗೆ. ಅಲ್ಲಿಯವರೆಗೆ ಕಲಿಯುತ್ತೀರಿ, ಯೋಚಿಸ್ತೀರಿ, ಜವಾಬ್ದಾರಿಯಿಂದ ಹೂಡಿಕೆ ಮಾಡ್ತೀರಿ. ಧನ್ಯವಾದಗಳು.